ಹಾಯ್ ಫ್ರೆಂಡ್ಸ್, ನಾನಿವತ್ತು ಡ್ರೈ ಜಾಮೂನ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಪಾಕದಿಂದ ತೆಗೆದ್ಬಿಟ್ಟು ನಾವು ಯಾವ ಥರ ನಾವು ಡ್ರೈ ಜಾಮೂನ್ ಮಾಡಿ ಇಟ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಾನಿವಾಗ ಸಕ್ಕರೆನ ಅಳತೆ ಮಾಡಿ ಕಪ್ಪಲ್ಲಿ ತಗೊತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲಿ ನೀವು ಎಷ್ಟು ಮಾಡ್ತೀರೋ ಅಷ್ಟ್ರ ಮೇಲೆ ನೀವು ಲೋಟದಲ್ಲಿ ಅಳತೆ ಮಾಡಿ ತಗೊಳ್ಳಿ. ಅಂದರೆ ಕಪ್ಪು, ನೀವು ಮೆಜರ್ಮೆಂಟ್ ಕಪ್ ಇದ್ರೆ ಮೆಜರ್ಮೆಂಟ್ ಕಪ್ಪಲ್ಲಿ ನೀವು ಅಳತೆ ಮಾಡಿ ತಗೊಳ್ಳಿ. ನೀವು 3 ಕಪ್ ಸಕ್ಕರೆ ಹಾಕೊಂಡ್ರೆ ಅದಕ್ಕೆ 3 ಕಪ್ ನೀರನ್ನೇ ಹಾಕಬೇಕಾಗುತ್ತೆ. ಇಲ್ಲ, ನೀವು ಎಷ್ಟು ಸಕ್ಕರೆ ತಗೊಂಡಿರ್ತೀರೋ ಅಷ್ಟೇ ನೀರನ್ನೇ ಹಾಕಬೇಕು. ಅದಕ್ಕೆ ಅಳತೆ ಪ್ರಮಾಣವಾಗಿ ಮಾಡಿದ್ರೆ ಪಾಕ ತುಂಬಾ ಚೆನ್ನಾಗಿ ಆಗುತ್ತೆ. ಇದಾದ್ಮೇಲೆ ಅದನ್ನ ಪಾಕನ ಬೇಯಿಸ್ಕೊಳ್ಳೋಣ. ನೋಡಿ, ಅದು ಪಾಕ ಅಂಟು ಪಾಕ ಬಂದ್ರೆ ಸಾಕು. ಜಾಸ್ತಿ ಹೊತ್ತು ಅದನ್ನ ಗಟ್ಟಿ ಪಾಕ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಪಾಕ ಒಂದ್ ಸ್ವಲ್ಪ ಚೆನ್ನಾಗಿ ತೆಳುವಾಗಿ ಇದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನೆಲ್ಲ ಚೆನ್ನಾಗಿ ಈ ತರ ಮಾಡ್ತಾ ಇರೋದು. ಈಗ ಇದಾದ್ಮೇಲೆ ನಾನು ಇವಾಗ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ನೋಡಿ ಈ ತರ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಈ ತರ ಏಲಕ್ಕಿ ಪೌಡರ್ ಅಂದ್ರೆ ಏಲಕ್ಕಿನ ಪೌಡರ್ ಮಾಡಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಚೆನ್ನಾಗಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಈ ತರ ಆಡಿಸಿ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಈಗ ಪಾಕ ಒಂದೆಳೆ ಪಾಕ ಬಂದಿದೆ. ಅಂದ್ರೆ ಒಂದೆಳೆ ಪಾಕನೂ ಬರಬಾರ್ದು. ಇದು ಅಂಟು ಪಾಕ ಅಷ್ಟೇ, ಅಂಟಬೇಕು. ಅಂಟಿದ್ರೆ ಸಾಕು, ಅದು ಪಾಕ ರೆಡಿ ಆದಂಗೆ. ಕೈಗೆ ಅಂಟುತ್ತಾ ಇದೆ ಅಂತ ಇವಾಗ ನಾನು ಅದನ್ನ ಪಾಕ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ಇದಕ್ಕೆ ಲೆಮನ್ ಹಾಕೊಳ್ಳೋಣ. ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಲೆಮನ್ನ ಹಿಂಡಿ ಹಾಕೋತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಮಿಕ್ಸ್ ಮಾಡಿ ಎತ್ತಿ ಇಟ್ಕೊಳ್ಳೋಣ. ಅದಾದ್ಮೇಲೆ ನಾನಿವಾಗ ನೋಡಿ ಈಗ ಮುಚ್ಚಿ ಎತ್ತಿಟ್ಕೊಂತಾ ಇದ್ದೀನಿ. ಒಂದು ಬೌಲ್ ತಗೊಂಡು ಬೌಲ್ಗೆ ನಾನಿವಾಗ ನಾವು ಅಂದರೆ ಜಾಮೂನ್ ಮಾಡೋ ಪೌಡರ್ ತಂದು ಜಾಮೂನ್ನ ಅಂದರೆ MTR ಪೌಡರ್ ತಗೊಂಡು ಬಂದಿದ್ದೀನಿ, ಜಾಮೂನ್ ಪೌಡರ್ನ. ಅದನ್ನು ನಾನಿವಾಗ ಹಾಕೊಂಡು ಚೆನ್ನಾಗಿ ಅದರಲ್ಲಿ ಗಂಟಿರೋದೆಲ್ಲನೂ ಕೈಯಲ್ಲೇ ಹೊಡ್ಕೊತಾ ಇದ್ದೀನಿ. ನೀವಿಲ್ಲ ಅಂದರೆ ಜಡಿ ಹಿಡ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಜಡಿ ಹಿಡಿಯೋಕ್ಕೆ ನಿಮಗೆ ಅಂದರೆ ಟೈಮ್ ಸಿಗ್ಲಿಲ್ಲ, ಹಿಂಗೆ ಮಾಡಿಬಿಡೋಣ ಅನ್ನೋರು ನೀವು ಕೈಲಿ ಹಿಂಗೆ ಮಾಡಿಕೊಂಡು ಕಲಿಸ್ಕೊಳ್ಳಿ ನೀಟಾಗಿ. ನೋಡಿ, ಈ ತರ ನೀಟಾಗಿ ಸಾಫ್ಟ್ ಆಗಿ ಕಲಿಸ್ಕೊಬೇಕಾಗುತ್ತೆ. ತುಂಬಾ ಗಟ್ಟಿಯಾಗಿ ಕಲಸಕ್ಕೆ ಹೋಗಬೇಡಿ, ಸಾಫ್ಟ್ ಆಗಿ ಕಲಿಸ್ಕೊಂಡು ನೀಟಾಗಿ ನೋಡಿ ಈ ತರ ಕಲಿಸ್ಕೊಂಡು ಸ್ವಲ್ಪ ನೀವು ಅಂದ್ರೆ ಹಾಲನ್ನ ಸ್ವಲ್ಪ ಹಾಕೋಬೇಕಾಗುತ್ತೆ. ಹಾಲನ್ನ ಜಾಸ್ತಿ ಒಂದೇ ಸಲ ಹಾಕೊಳ್ಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳಿ. ಈಗ ಅದಾದ್ಮೇಲೆ ನೋಡಿ, ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನ ಈ ತರ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವೀಗ ಅದನ್ನ ಅಂದ್ರೆ ಕಲಸಾದ್ಮೇಲೆ ಪ್ಲೇಟಲ್ಲಿ ಮುಚ್ಚಿ ಇಟ್ಬಿಡೋಣ. ಅದು ಚೆನ್ನಾಗಿ ಹುಬ್ಕೊಳ್ಳುತ್ತೆ. ನೋಡಿ, ಈ ತರ ಇರಬೇಕು. ಆಮೇಲೆ ಜಾಸ್ತಿ ಗಟ್ಟಿಯಾಗಿ ನೀವು ಕಲಸಕ್ಕೆ ಹೋಗಬೇಡಿ, ಅವಾಗ ಜಾಮೂನು ಬೀನ್ ಬಿಟ್ಬಿಡುತ್ತೆ, ಅವಾಗ ಚೆನ್ನಾಗಿ ಬರಲ್ಲ. ನೀವು ಆದಷ್ಟು ಸ್ವಲ್ಪ ತೆಳುವಾಗಿ ಕಲಸ್ಕೊಂಡು ಅದನ್ನ ಮುಚ್ಚಿಟ್ಕೊಳ್ಳಿ. ಅಂದ್ರೆ ಅತಿ ತೆಳುವು ಅಂದ್ರೆ ಕೈಗೆ ಸಿಕ್ಕಲ್ಲ ಅನ್ನಂಗೆ ಕಲ್ಸಕ್ಕೆ ಹೋಗ್ಬಾರ್ದು. ಕೈಗೆ ಜಾಮೂನ್ ಮಾಡ್ತೀನಿ ಅನ್ನಂಗೆ ಸಿಕ್ಬೇಕು, ಆ ತರ ಕಲ್ಸ್ಕೊಳ್ಳಿ. ಆದ್ರೆ ಗಟ್ಟಿಯಾಗಿ ಎಳೆದು ತೆಗೆದು ಮಾಡ್ತೀನಿ ಅನ್ನಂಗ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಈಗ ಅದನ್ನ ಸ್ವಲ್ಪ ಹೊತ್ತು ಹಾಗೇನೆ ಇಟ್ಕೊಂಡು ನೋಡಿ, ಈಗ ಚೆನ್ನಾಗಿ ಹುಬ್ಬಿದೆ, ಕೈಗೆ ನಮ್ಗೆ ಸಿಗುತ್ತೆ, ಉಂಡೆ ಕಟ್ಟಕ್ಕಾಗುತ್ತೆ ಅನ್ನಂಗ ಆದಾಗ ಅದನ್ನ ನೋಡಿ ಮೇಲ್ಗಡೆ ಒಂದ್ ಸ್ವಲ್ಪ ನಾವು ಕೈಗೆ ಎಣ್ಣೆನ ಹಚ್ಕೋಬೇಕು. ನೋಡಿ, ಕೈಗೊಂದ್ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದನ್ನ ನಾವು ಮುಟ್ಬೇಕಾಗತ್ತೆ. ಈಗ ಈ ತರ ತಕೊಂಡು ಸ್ವಲ್ಪನೇ ತಕೊಂಡು ಕೈಯಲ್ಲಿ ಅದನ್ನ ನಾವು ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾನು ಚೆನ್ನಾಗೂ ಇದೆ. ನೀವು ಒಂದ್ಸಲ ಈ ತರ ಮಾಡಿ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪನ ಈ ತರ ತಕೊಂಡು ಅದನ್ನಲ್ಲಿ ಕೈಯಲ್ಲಿ ಈ ತರ ಫ್ರೆಶ್ ಮಾಡಿ ನೀವು ಉಂಡೆ ಕಟ್ಟಬೇಕಾಗತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಈ ತರ ಫ್ರೆಶ್ ಮಾಡಿ ನೀವು ಅದನ್ನ ರೌಂಡ್ ಮಾಡ್ಬೇಕಾದ್ರೆ ಮೇಲ್ಗಡೆ ಎಲ್ಲೂ ಸಹ ಬಿರುಕು ಇರಬಾರ್ದು. ಬಿರುಕಿದ್ರೆ ಏನಾಗುತ್ತೆ ಅಂದ್ರೆ ಬೀನ್ ಬಿಟ್ಕೊಂಡ್ಬಿಡುತ್ತೆ, ಜಾಮೂನು ಅವಾಗ ಚೆನ್ನಾಗಿ ಬರಲ್ಲ. ನೈಸ್ ಆಗಿ ಮೇಲೆಲ್ಲ ಫುಲ್ಲು ನೈಸ್ ಆಗಿ ಬರೋ ತರ ನೀವು ರೌಂಡ್ ಮಾಡ್ಕೊಬೇಕಾಗತ್ತೆ. ಅಂದ್ರೆ ನೈಸ್ ಆಗಿ ಬರೋವರೆಗೂ ನೀವು ಈ ತರ ಉಂಡೆ ಕಟ್ಟಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಅದು ಎಲ್ಲ ಒಡೆದೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಎಲ್ಲೇ ಒಂದ್ ಸ್ವಲ್ಪನೂ ಬಿರುಕಿ ಇಲ್ಲ. ಈಗ ಆ ಬಿರುಕಿಲ್ದಂಗೆ ಮಾಡ್ಕೊಂಡು ಆದ್ಮೇಲೆ ನಾನಿವಾಗ
ನೋಡಿ ಈಗ ಇದನ್ನ ಇದೇ ತರ ಮಾಡ್ಕೊಂಡು ಎಲ್ಲಾನು ಇದೇ ತರ ಮಾಡ್ಕೊಂಡು ಎತ್ತಿಟ್ಕೊಂಡು ನೀವು ಇನ್ನೊಂದು ಎಣ್ಣೆನ ಜಾಸ್ತಿ ಕಾಯಿಸಕ್ ಹೋಗ್ಬೇಡಿ. ಸ್ವಲ್ಪ ಕಾದಿದೆ ಅಂದ್ರೆ ಸಾಕು. ಅತಿ ಕಾಯಿಸಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಬೇಗ ಸೀದೋಗ್ಬಿಡುತ್ತೆ ಜಾಮೂನು, ಒಳಗಡೆ ಬೆಂದಿರಲ್ಲ. ಇವಾಗ ನಾನು ಸ್ವಲ್ಪ ಬೇಯಿಸ್ಕೊಂಡು ಅಂದ್ರೆ ಜಾಸ್ತಿ ಹೊತ್ತು ಎಣ್ಣೆನ ಬೇಯಿಸಿಲ್ಲ, ಸ್ವಲ್ಪ ಎಣ್ಣೆನ ಬೇಯಿಸಿದೀನಿ. ಇವಾಗ ಅದನ್ನ ನಾನು ಬೇಯಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಇವಾಗ ನೋಡಿ ಈ ತರ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈಗ ಗ್ಯಾಸನ್ನ ಸ್ಲೋ ಮಾಡಿ ನಾವು ಬೇಯಿಸ್ಕೊಬೇಕು. ಗ್ಯಾಸನ್ನ ಫಾಸ್ಟ್ ಮಾಡಕ್ಕೆ ನೀವು ಯಾವುದೇ ಕಾರಣಕ್ಕೂ ಹೋಗಬೇಡಿ. ಗ್ಯಾಸನ್ನ ಸ್ಲೋ ಮಾಡ್ಕೊಂಡು ಬೇಯಿಸಕ್ಕೆ ಹಾಕಬೇಕಾಗುತ್ತೆ. ನೋಡಿ ಅದನ್ನ ಬೇಯಿಸಕ್ ಹಾಕಿದ್ಮೇಲೆ ನೀವು ಹಾಗೆ ಬಿಟ್ಬಿಟ್ರೆ ಒಂದ್ ಸೈಡ್ ಬೆಂದಿರುತ್ತೆ, ಇನ್ನೊಂದ್ ಸೈಡ್ ಹಾಗೆ ವೈಟ್ ಆಗೇ ಇರುತ್ತೆ. ಹಾಗಾಗಿ ನೀವು ಈ ತರ ಒಂದು ಸ್ಪೂನ್ ತಕೊಂಡು ಈ ತರ ನೀವು ಆಡಿಸ್ತಾನೆ ಇರಬೇಕು. ಹಿಂಗ ಆಡಿಸ್ತಾ ಇದ್ದಾಗ ಎಲ್ಲ ಒಂದೇ ಕರೆಕ್ಟ್ ಆಗಿ ನೀಟಾಗಿ ಬೇಯುತ್ತೆ. ಒಂದ್ ಕಡೆನೂ ಸಹ ಬೆಂದಿಲ್ಲ ಅನ್ನೋ ಸೀನೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದ್ ಮೇಲ್ ಬೆಂದವೆ ಕೆಳಗಡೆ ಬೆಂದಿಲ್ಲ ಹೆಂಗ್ ಕಾಣಿಸ್ತಾ ಇದೆ ಅಂತ. ನೀವು ಈ ತರ ರೌಂಡ್ಸ್ ಆಗ್ತಾ ಇದ್ರೆ ಎಲ್ಲ ನೀಟಾಗಿ ಬೇಯ್ಕೊಳ್ಳುತ್ತೆ. ಇಷ್ಟೇನೆ ಫ್ರೆಂಡ್ಸ್. ನೋಡಿ ಈ ತರ ನೀವು ತುಂಬಾ ಸುಲಭವಾಗಿ ನೀವು ಮಾಡ್ಕೊಬಹುದು, ತುಂಬಾನೇ ಈಸಿ. ನೋಡಿ ಇದನ್ನೆಲ್ಲಾನು ಹೀಗೇನೆ ಮಾಡಿ ಬೇಯಿಸ್ಕೊಬೇಕು. ನೀವು ಯಾವುದೇ ಜಾಮೂನ್ ಹಾಕಿದ್ರು ಈ ತರ ಮಾಡಿದ್ರೆ ಚೆನ್ನಾಗಿ ಎಲ್ಲ ಕಡೆನೂ ಬೇಯ್ತವೆ. ಅವಾಗ ನಾನು ನೋಡಿ ಈ ತರ ಕೈ ಬಿಡ್ದಂಗೆ ಎಲ್ಲಾನು ಇದೇ ತರ ಮಾಡ್ತಾ ಇದ್ದೀನಿ. ನೋಡಿ ಅದು ನಾವು ಬಿಟ್ಬಿಟ್ರೆ ಕೈನ ಈಗ ಬೆಂದಿರೋ ಕಡೆಗೇನೆ ಹೋಗುತ್ತೆ, ಬೇಯ್ದಿರೋ ಕಡೆಗೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಆ ತರ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ಎಲ್ಲಾನು ಅದೇ ತರ ಮಾಡ್ಕೊಂಡು ನೋಡಿ ಈ ತರ ಎಲ್ಲಾನು ಅದೇ ತರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕಲರ್ ಆಗಿ ಕಾಣಿಸ್ತಾ ಇದಾವೆ. ನೋಡ್ತಾ ಇದ್ರೇನೆ ತುಂಬಾ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದಕ್ಕೆ ನಾವು ಬೇಯಿಸ್ಕೊಬೇಕು. ಅವಾಗ ನಾವು ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದ್ದಾವೆ ನೋಡಿ. ಈಗ ಬೆಂದಿದ್ದೇವೆ, ಎತ್ಕೊಳ್ಳೋಣ. ಈಗ ಜಾಮೂನು ಕರೆಕ್ಟ್ ಆಗಿ ಬೆಂದಿದ್ದಾವೆ. ಈಗ ಈ ತರ ಬೇಯಿಸ್ಕೊಬೇಕು ನೀವು. ಅದಾದ್ಮೇಲೆ ನಾನು ಇವಾಗ ಎತ್ತಿ ಸೈಡ್ ಅಲ್ಲಿ ಅಂದ್ರೆ ಎತ್ಬಿಟ್ಟು ನೀವು ಪಾಕ ಸ್ವಲ್ಪ ಬೆಚ್ಚಗೆ ಇರಬೇಕು. ತಣ್ಣಗಾದ್ಮೇಲೆ ನೀವು ಹಾಕಕ್ಕೆ ಹೋಗ್ಬೇಡಿ ಜಾಮೂನ್ನ. ಸ್ವಲ್ಪ ಸಕ್ಕರೆ ಪಾಕನೂ ಸಹ ಬೆಚ್ಚಗೆ ಇರ್ಬೇಕಾಗುತ್ತೆ. ಅದ್ರೊಳಗಡೆ ನಾವು ತೆಗೆದು ತೆಗೆದಿರೋ ಜಾಮೂನ್ನ ಅದ್ರೊಳಗಡೆ ಹಾಕೋಬೇಕಾಗುತ್ತೆ. ನೋಡಿ ಇಷ್ಟನ್ನೇ ತುಂಬಾನೇ ಸುಲಭವಾಗಿ ಮಾಡ್ಕೊಬಹುದು. ತುಂಬಾನೇ ಈಗ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಅಂದಾಗ ನೀವು ಏನಾದ್ರೂ ಮಾಡ್ಬೇಕು, ಏನ್ ಮಾಡೋದು ಅಂದಾಗ ತುಂಬಾನೇ ಈಸಿಯಾಗಿ ನೀವು ಇದನ್ನ ಮಾಡ್ಕೊಬಹುದು. ನೋಡಿ ಇವಾಗ ಅದ್ರೊಳಗಡೆ ನಾನು ಹಾಕೋತಾ ಇದ್ದೀನಿ. ಇಷ್ಟೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಪಾಕ ಎಲ್ಲ ನೀಟಾಗಿ ಅದು ಹೀರ್ಕೊಳ್ಳುವಾಗೆ ನಾವು ಪ್ಲೇಟ ಮುಚ್ಚಿ ಇಟ್ಬಿಡೋಣ. ಅದನ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ಅಂದ್ರೆ ಹೆಚ್ಚು ಕಮ್ಮಿ 1 ಅವರೇ ಬಿಟ್ಬಿಡಿ, ಏನೂ ಆಗಲ್ಲ. ಅದಾದ್ಮೇಲೆ ನಾವು ಈಗ ಜಾಮೂನ್ ಎಲ್ಲಾನು ತಗೊಂಡು ನೀಟಾಗಿ ಅವನ್ನ ಇಟ್ಕೊಂಡು ಇದಕ್ಕೆ ನೀವು ಸಕ್ಕರೆ ಪೌಡರ್ ಹಾಕ್ತೀನಿ ಅನ್ನೋರು ಸಕ್ಕರೆ ಪೌಡರ್ ಹಾಕೋಬಹುದು. ಬೇಡ ನಮ್ಗೆ ಅಂದ್ರೆ ನೀವು ತೆಂಗಿನ ತುರಿ ಅಂದ್ರೆ ತೆಂಗಿನಕಾಯಿನ ಕೊಬ್ಬರಿ ತುರಿ ಅಂದ್ರೆ ಕೊಬ್ಬರಿಕಾಯಿ ತುರಿ ಮಾಡಿರ್ತೀವಲ್ಲ ಆ ತುರಿನೂ ಹಾಕೋಬಹುದು. ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೋ ಅದನ್ನ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್.